मैं ए.टी. कृष्णा सरकारी हाई स्कूल जिन्नेनहಳ್ಳಿ चन्नरायपट्टण तालुक से 10वीं कक्षा तृतीय भाषा हिंदी पुनर्मनन कार्यक्रम भाग 8 ಪ್ರೀತಿಯ ಮಕ್ಕಳೇ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಪುನರಾವರ್ತನೆ ಕಾರ್ಯಕ್ರಮದಲ್ಲಿ ಇಂದು ನಾವು ವಿರುದ್ಧಾರ್ಥಕ ಪದ, ವಿಲೋಮ ಶಬ್ದ, ವಿಪರೀತಾರ್ಥ ಶಬ್ದ ಅಥವಾ ಉಲ್ಟೆ ಅರ್ಥವಾಲೆ ಶಬ್ದ ಈ ಶಬ್ದಗಳ ಬಗೆಗೆ ತಿಳ್ಕೊಳ್ಳೋಣಂತೆ. ಇದನ್ನು ಸಾಮಾನ್ಯವಾಗಿ ವಿಲೋಮ ಶಬ್ದ ಅಂತ ಕೇಳ್ತಾರೆ, ಕೆಲವೊಮ್ಮೆ ವಿಪರೀತಾರ್ಥ ಶಬ್ದ ಅಂತ ಕೇಳಿದ್ರು ಇದೇ ಆಗಿರುತ್ತೆ, ಉಲ್ಟೆ ಅರ್ಥವಾಲೆ ಶಬ್ದ ಅಂದರೂ ಕೂಡ ಇದೇ ಆಗಿರುತ್ತೆ ಮಕ್ಕಳೇ. ಬಲಭಾಗದ ಪೆಟ್ಟಿಗೆಯಲ್ಲಿ ಕೆಲವು ಶಬ್ದಗಳಿವೆ, ಅವುಗಳನ್ನು ನೀವು ಕನ್ನಡದಲ್ಲಿ ಓದ್ಕೊಂಡಾಗ ಅದರ ವಿರುದ್ಧಾರ್ಥಕ ಪದ ಏನಾಗುತ್ತೆ ಅನ್ನೋದನ್ನು ನೀವು ಕನ್ನಡದಲ್ಲಿ ಗೆಸ್ ಮಾಡ್ಬೋದು. ಆ ನಂತರದಲ್ಲಿ ನೀವು ಉತ್ತರ ಬರೆದ್ರೆ ಕಲ್ತಿರೋದು ಮರಿದಲೆ ನೆನಪಿನಲ್ಲಿ ಉಳಿಯುತ್ತೆ ಮಕ್ಕಳೇ. ಈಗ ನಾವು ಆ ಉತ್ತರಗಳ ಏನು ಅನ್ನೋದನ್ನು ಗಮನಿಸೋಣಂತೆ. ದಿನ್, ರಾತ್, ನಿಕಟ್, दूर, भीतर, बाहर, चढ़ना, उतरना, शाम, सुबह, खरीदना, बेचना, बहुत, कम, अच्छा, बुरा, गरीब, अमीर, हानि, लाभ, पास, दूर, प्राचीन, नवीन, जीत, हार, तोड़, जोड़, बड़ा, छोटा, आदि, अंत्य, बढ़ना, घटना, वरदान, अभिशाप, दिया, लिया, जीवन, मरण, खोना, पाना, जवाब, सवाल, मजबूत, कमज़ोर, लंबी, छोटी, नीचे, ऊपर, नष्ट, लाभ, आरोहण, अवरोहण, आयात, निर्यात, मुश्किल, आसान, दोस्त, दुश्मन, साफ, नासाफ, मुमकिन, नामुमकिन, आलस, परिश्रम, सुंदर, कुरूप, विदेश, स्वदेश, अपना, पराया, पीछे, आगे, लेना, देना, आना, जाना, ठंडा, गरम, आय, व्यय, उल्टा, सीधा, थोड़ा, बहुत, उतार, चढ़ाव, अंधकार, प्रकाश, अमृत, विष, काटना, जोड़ना, शक्तिमान, शक्तिहीन, दयावान, दयाहीन, बलवान, बलहीन, बुद्धिमान, बुद्धिहीन. ಈಗ ಕನ್ನಡದಲ್ಲಿರುವಂತಹ ಕೆಲವು ಶಬ್ದಗಳು ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ವಿರುದ್ಧಾರ್ಥಕ ಶಬ್ದಗಳಾಗ್ತವೆ. ಅಂಥ ಉದಾಹರಣೆಗಳನ್ನು ನಾವು ನೋಡೋಣಂತೆ. ವಿಶ್ವಾಸ್, ಅವಿಶ್ವಾಸ್, प्रिय, अप्रिय, संतोष, असंतोष, स्वस्थ, अस्वस्थ, शिक्षित, अशिक्षित, सहयोग, असहयोग, ज्ञान, अज्ञान, सीमित, असीमित, सफल, असफल, चल, अचल, लिखित, अलिखित, शांति, अशांति, स्थिर, अस्थिर, उपयोगी, अनुपयोगी, उपस्थिति, अनुपस्थिति, उचित, अनुचित, उपयुक्त, अनुपयुक्त, उत्तीर्ण, अनुत्तीर्ण, आवश्यक, अनावश्यक, आदर, अनादर, होश, बेहोश, खबर, बेखबर, चैन, बेचैन, ईमान, बेईमान, गम, बेगम, स्वतंत्र, परतंत्र, जय, पराजय, सदुपयोग, दुरुपयोग, सदाचार, दुराचार, सज्जन, दुर्जन, धन, निर्धन, जन, निर्जन, बल, निर्बल, सजीव, निर्जीव, गुण, निर्गुण, आगमन, निर्गमन,
ಸಂದೇಹ, ನಿಸ್ಸಂದೇಹ, ಆಧಾರ್, ನಿರಾಧಾರ್. ಹೀಗೆ ಕೆಲವು ಶಬ್ದಗಳು ಸಾಮಾನ್ಯವಾದಂಥ ಸೂತ್ರವನ್ನು ಹೊಂದಿರ್ತವೆ, ಕೆಲವು ಶಬ್ದಗಳು ಭಿನ್ನವಾದಂಥ ಶಬ್ದಗಳನ್ನು ವಿಲೋಮ ಶಬ್ದವಾಗಿ ಹೊಂದಿರುತ್ತೆ. ಈ ನಿಯಮಗಳನ್ನು ನೀವು ತಿಳ್ಕೊಂಡು ವಿರುದ್ಧಾರ್ಥಕ ಶಬ್ದ, ವಿಪರೀತಾರ್ಥ ಶಬ್ದ ಅಥವಾ ಉಲ್ಟೆ ಅರ್ಥವಾಲೆ ಶಬ್ದ ಇವುಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಕೇಳಲಾಗುವಂಥ 1 ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೆದು ಆ ಅಂಕವನ್ನು ಪಡ್ಕೊಳ್ಳಿ ಅಂತ ಆಶಿಸ್ತೇನೆ ಮಕ್ಕಳೇ. ಧನ್ಯವಾದಗಳು.